ತೆಗೆದುಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಹಾಗೂ ಡಿಸಿಎಂ ಒಂದು ರಹಸ್ಯ ಸಭೆಯನ್ನ ಮಾಡಿದ್ದಾರೆ. ಅನೇಕ ರಾಜಕೀಯ ವಿಚಾರಗಳಿದ್ದಾವೆ, MLC ವಿಚಾರ ಇದೆ, ಅದರ ಜೊತೆಗೆ ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ನಮ್ಮ ಕುರಿತಂತೆ ಆ ವಿವರವನ್ನ ನಂತರದಲ್ಲಿ ನೋಡ್ತಾ ಹೋಗೋಣ. ಇನ್ನು ಬಾಲಕನ ಸ್ಥಿತಿ ಚಿಂತಾಜನಕವಾಗಿದೆ. ಇಲ್ಲಿ ಅದರ ಮಧ್ಯದಲ್ಲಿ ಯಾಕೆಂತ ಹೇಳಿದ್ರೆ ಅನೇಕ ಅವಘಡಗಳು ಸಂಭವಿಸ್ತಾ ಇದೆ. ಈ ಅವಘಡದಲ್ಲಿ ಸಿಲುಕಿದ್ದಂಥ ಒಬ್ಬ ಬಾಲಕನ ಸ್ಥಿತಿಯ ವಿವರವನ್ನ ಆನಂತರದಲ್ಲಿ ನೋಡೋಣ. ಇನ್ನು ಕಾಲ್ ತುಳಿತ ಆಗಿದೆಯಲ್ಲ, ಅದರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ತನಿಖೆ ನಡೀತಾ ಇದೆ. ಇಲ್ಲಿನ DC ಜಗದೀಶ್ ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅನೇಕರನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ, ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಅದರ ಕುರಿತ ವಿವರವೂ ಕೂಡ ಇದೆ. ನಂತರದಲ್ಲಿ ನೋಡಿ, ಲಾಡ್ಜ್ ಕೊಟ್ಟಿಲ್ಲ, ರೂಮ್ ಕೊಟ್ಟಿಲ್ಲ ಅನ್ನುವ ಏಕೈಕ ಕಾರಣಕ್ಕಾಗಿ ಆ ಲಾಡ್ಜಿನ ಓನರ್ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬೆಳಗಾವಿಯಲ್ಲಿ ಕಂಡ ಕಡೆಯಲ್ಲಿ ದಾಳಿ ಮಾಡಲಾಗಿದೆ. ಹೀಗಾಗಿ ಆ ಪ್ರಕರಣದಲ್ಲಿ ಜಖಂಗೊಂಡಿರುವಂಥದ್ದು, ಗಾಯಗೊಂಡಿರುವಂಥದ್ದು ಕೂಡ ಇದೆ. ಮತ್ತೊಂದು ಕಡೆ ನಾವು ಸ್ವತಂತ್ರ ಬಂದು ಇಷ್ಟು ವರ್ಷ ಆಯಿತು, ಶಿಕ್ಷಣ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತೀವಿ. ಆದರೆ ಇವತ್ತಿಗೂ ಕೂಡ ಶಾಲಾ ಕೊಠಡಿಗಳಿಲ್ಲದೆ ಜಗುಲಿಯ ಮೇಲೆ ಪಾಠ ಮಾಡುವಂಥ ಕತೆ ಇದೆ. ಯಾವುದೋ ಹಿಂದುಳಿದ ಜಿಲ್ಲೆಯ ಕತೆ ಹೇಳ್ತಾ ಇಲ್ಲ, ಮೈಸೂರಿನ ಕತೆ ಹೇಳ್ತಾ ಇದ್ದೀವಿ. ಇದೆಲ್ಲವನ್ನು ಕುರಿತಂತೆ ಸಮಗ್ರ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿವಿಧ ಜಿಲ್ಲೆಗಳಿಂದಲೂ ಕೂಡ, ಬೆಂಗಳೂರಿನಿಂದಲೂ ಕೂಡ. ಬೆಂಗಳೂರಿನಿಂದ ಹಿರಿಯ ರಾಜಕೀಯ ವರದಿಗಾರ ಶಿವಕುಮಾರ್ ಇದ್ದಾರೆ, ಬೆಳಗಾವಿಯಿಂದ ಶ್ರೀಧರ್ ಇದ್ದಾರೆ, ಮತ್ತೊಂದು ಕಡೆ ಪುನೀತ್ ಇದ್ದಾರೆ ಮೈಸೂರಿನಿಂದ, ಬೆಂಗಳೂರಿನಿಂದ ಮೆಟ್ರೋ ರಿಪೋರ್ಟರ್ ಗಣೇಶ್ ಕೂಡ ಇದ್ದಾರೆ. ಒಂದೊಂದಾಗೆ ತೆಗೆದುಕೊಳ್ತಾ ಹೋಗೋಣ. ಮೊದಲೇ ಸುದ್ದಿ ಅಂತ ಹೇಳಿದ್ರೆ, ಇಸ್ರೇಲ್ ಇರಾನ್ ನಡುವೆ ಸಮರ ಮುಂದುವರಿತಾ ಇದೆ. ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಲುಕಿದ್ದಾರಲ್ಲ, ಅವರು ಸೇಫ್ ಆಗಿದ್ದೇವೆ ಅಂತ ಹೇಳಿ ಖುದ್ದಾಗಿ ಅವರೇ ಒಂದು ವಿಡಿಯೋವನ್ನು ಕಳಿಸಿದ್ದಾರೆ. ನಾವು ಸೇಫ್ ಆಗಿದ್ದೇವೆ ಅಂತ ಹೇಳಿ. ಇಸ್ರೇಲ್ನಲ್ಲಿ ಸಿಲುಕಿರುವಂಥ KPCC ನಿಯೋಗ ಈ ಮಾಹಿತಿಯನ್ನ ಹಂಚಿಕೊಂಡಿದೆ. ನಾವೆಲ್ಲರೂ ಕೂಡ ಸೇಫ್ ಆಗಿದ್ದೇವೆ, ಯಾವುದೇ ರೀತಿಯ ಆತಂಕ ಇಲ್ಲ ಅಂತ ಹೇಳಿ. ಇಂಡಿಯನ್ ಎಂಬಸಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೆ ಅಂತ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿಂದ. ಇಸ್ರೇಲ್ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ, ಯಾವುದೇ ರೀತಿಯ ಆತಂಕ ಬೇಡ, ನಾವು ವಾಪಸ್ ಆಗ್ತೇವೆ. ಟೆಲ್ ಅವೀವ್ನಿಂದ ವಿಡಿಯೋ ಸಂದೇಶವನ್ನ ನಟರಾಜ್ ಗೌಡ ಕಳಿಸಿದ್ದಾರೆ. ಯುದ್ಧ ಪೀಡಿತ ಇಸ್ರೇಲ್ನಲ್ಲಿ ಮತ್ತೊಂದು ಕಡೆ ಹಾಸನದ 25 ಜನರು ಕೂಡ ಸುರಕ್ಷಿತರಾಗಿದ್ದಾರೆ. ಕೆಲಸದ ಕಾರಣಕ್ಕಾಗಿ, ಉದ್ಯೋಗದ ಕಾರಣಕ್ಕಾಗಿ ಕರ್ನಾಟಕದ ಹಾಸನ ಜಿಲ್ಲೆಯ ಮಠದಹಳ್ಳಿ ಸೇರಿದಂತೆ ಅನೇಕ ಆಲೂರು ಸುತ್ತಮುತ್ತಲಿನ ಗ್ರಾಮಗಳ ಜನ, ಒಂದು 25 ಜನ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೋಮ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಮನೆ ಕೆಲಸ ಮಾಡ್ತಿದ್ದಾರೆ, ಬೇರೆ ಬೇರೆ ಉದ್ಯೋಗಗಳನ್ನು ಕಂಡುಕೊಂಡಿದ್ದಾರೆ. ಹಾಗೆ ಉದ್ಯೋಗವನ್ನು ಮಾಡ್ತಿರುವಂಥ 25 ಜನ ಇದ್ದಾರೆ, ಅವರೂ ಕೂಡ ಸುರಕ್ಷಿತರಾಗಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ವಾಸ್ತವ್ಯವನ್ನು ಬಿಚ್ಚಿಟ್ಟಿದ್ದಾರೆ ಆಂಥೋನಿ ಮೇರಿ. ಪರಿಸ್ಥಿತಿ ಹೆಂಗಿದೆ ಏನು ಅಂತ? ಹಾ ಸರ್, ನಾವೆಲ್ಲ ಸೇಫ್ ಆಗಿದ್ದೀವಿ. ಈಗ ಇಲ್ಲಿನ ಪರಿಸ್ಥಿತಿ ಏನಾತರ ಪ್ರಾಬ್ಲಮ್ ಇಲ್ಲ ಸರ್. ನೆನೆ ಮೊನ್ನೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಈಗೆಲ್ಲ ಜನ ಎಲ್ಲ ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾರೆ. ಮಾಲ್ ಓಪನ್ ಇದೆ. ಆದ್ರೆ ಇದು ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಆ ಟೈಮ್ ಅಲ್ಲಿ ಮಿಸೈಲ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅದು ಸ್ಟಾರ್ಟ್ ಆಗಿದ್ದ ಫಸ್ಟ್ ನಮ್ಗೆ ಮೊಬೈಲ್ ಗಳಿಗೆ ಮೆಸೇಜ್ ಬರುತ್ತೆ ಸರ್. ಆ ಟೈಮ್ ಅಲ್ಲಿ ನಾವು ಅಲರ್ಟ್ ಆಗ್ತೀವಿ. ನಮ್ಗೆ ಇದು ಸೈರನ್ ಬರಕಿನ ಫಸ್ಟ್ ನಾವು ಅಲರ್ಟ್ ಆಗಿ ಸೇಫ್ಟಿ ರೂಮ್ ಅಲ್ಲಿ ಇರೋದ್ರಿಂದ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗ್ತಾ ಇಲ್ಲ. ನಾವೆಲ್ಲ ಸೇಫ್ ಆಗಿದ್ದೀವಿ. ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಮೇಡಮ್ ಈಗ ಇಸ್ರೇಲ್ ಅಲ್ಲಿ ನೀವು? ಸರ್, ನಾನಿರೋದು ಸೆಂಟ್ರಲ್ ಏರಿಯಾ ರೇಷ್ ಆಫ್ ರಿಜಿಯನ್ ಅಂತ. ಇದು ಟೆಲ್ಲವಿಗೆ ತುಂಬಾ ದೂರ ಏನಿಲ್ಲ. ಇಲ್ಲಿಂದ ಟೆಲ್ಲವಿಗೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಹಾಫ್ ಅನ್ ಅವರ್ ಸರ್. ಹಾಫ್ ಅನ್ ಅವರ್. ಇದು ಬಾಂಬ್ ಶೆಲ್ಲಿಂಗ್ ಆಗೋದು ಏನಾದ್ರು ನಿಮಗೆ ಗೊತ್ತಾಗುತ್ತಾ ಅಲ್ಲಿ? ಆಂಥೋನಿ ಮೇರಿ ಅವರು ನರ್ಸಿಂಗ್ ಕೆಲಸದ ನಿಮಿತ್ತ ಇಸ್ರೇಲ್ ಅಲ್ಲಿ ಸುಮಾರು 2.5 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಿದ್ದಾರೆ.
ಅವರು ಟೆಲ್ ಅವೀವ್ ಸಮೀಪದ ಒಂದು ರಿಶೋನ್ ಲೀಜಿಯನ್ ಅಲ್ಲಿ ಇದ್ದಾರೆ. ಅಲ್ಲೂ ಕೂಡ ಬಾಂಬ್ ದಾಳಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಇವರ ಅಕ್ಕಪಕ್ಕ ಎಲ್ಲ ಅಪಾರ್ಟ್ಮೆಂಟ್ಗೂ ಕೂಡ ಕೆಲವೊಂದು ಅನಾಹುತಗಳಾಗಿದೆ. ಆದ್ರೆ ದೇವರ ದಯೆಯಿಂದ ಇವರಿಗೆ ಯಾವುದೇ ರೀತಿಯ ಏನೋ ಒಂದು ಸಮಸ್ಯೆ ಆಗಿಲ್ಲ. ಅಲ್ಲಿದು ಇಸ್ರೇಲ್ ಸರ್ಕಾರ ಏನಿದೆ ಅಲ್ಲಿದು ಎಲ್ಲರಿಗೂ ಕೂಡ ಇಲ್ಲಿಂದ ಇಂಡಿಯಾದಿಂದ ಹೋದವರಾಗ್ಲಿ, ಬೇರೆ ದೇಶದಿಂದ ಹೋದವರಾಗ್ಲಿ, ಅಥವಾ ಅಲ್ಲಿದ ಇಸ್ರೇಲ್ ಸ್ಥಳೀಯರಿಗಾಗ್ಲಿ ಒಂದು ಉತ್ತಮ ಸುರಕ್ಷತೆಯನ್ನು ಕೊಟ್ಟಿದೆ. ಮೇಲ್ಗಡೆ ಇರೋದೆಲ್ಲ ಹಾಸ್ಪಿಟಲ್ ಸರ್, ಒಳಗಡೆ ಹೋಗ್ಬೇಕು. ಮತ್ತೆ ಇಲ್ಲಿ ಕೆಳಗಡೆನೂ ಸಹ ಹಾಸ್ಪಿಟಲ್ ಇದೆ ಸರ್. ಎಕ್ಸ್ರೇ ಎಲ್ಲ ಇಲ್ಲಿದೆ. ಮತ್ತೆ ಹಾಗೆ ತೋರಿಸ್ತೀನಿ. ಇಲ್ಲಿ ಮೇಲೆ ಬಂದ್ರೆ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಜನ ಎಲ್ಲ ನಾರ್ಮಲ್ ಆಗಿದ್ದಾರೆ. ಇನ್ನು ಅಲ್ಲೇ ಅನ್ಕೊಳತ್ತಾರೆ, ಏನು ತೊಂದ್ರೆ ಇಲ್ಲ ಸರ್. ಇಲ್ಲಿ ನೋಡಿ, ಇದು ಬಂದ್ರೆ ಫಾರ್ಮಸಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಒಂದು ಕಡೆ ಹಾಸನದಿಂದಲೂ ಕೂಡ ಹೋಗಿರುವಂಥವರು, ಕೆಲಸದ ನಿಮಿತ್ತ, ಉದ್ಯೋಗದ ನಿಮಿತ್ತ ಹೋಗಿರುವಂಥವರು ಕೂಡ ಅಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಯಾವುದೇ ರೀತಿಯ ಭಯ ಇಲ್ಲ ಅನ್ನುವ ಮಾಹಿತಿಯನ್ನು ಅವ್ರು ಹೇಳಿದ್ದಾರೆ. ಜೊತೆಗೆ BPACನ ಒಂದು ಟೀಮ್ ಹೋಗಿತ್ತು, ನಟರಾಜ್ ಗೌಡ ಕೂಡ ಆ ಟೀಮ್ನಲ್ಲಿದ್ದರು. ಏನಂತ ಕತೆ, ಸೇಫ್ ಆಗಿದ್ದಾರೆ, ಓಕೆ, ಬಟ್ ಬರುವಂಥ ವ್ಯವಸ್ಥೆಯ ಕುರಿತಂತೆ ಏನಾದರೂ ಸಿದ್ಧತೆಗಳು ನಡೆದಿದೆಯಾ? ದಶರಥ್, ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನ ಇಸ್ರೇಲ್ಗೆ ಪ್ರವಾಸಕ್ಕೆ ತೆರಳಿದ್ರು. ಅದರಲ್ಲಿ ಬೆಂಗಳೂರಿನಿಂದ ಸುಮಾರು 18 ಜನ BPACನ ಅಡಿ ಅಲ್ಲಿ ಅಧ್ಯಯನಕ್ಕಾಗಿ ತೆರಳಿದ್ರು. ಅದರಲ್ಲಿ KPCC ವಕ್ತಾರರಾಗಿರುವಂಥ ನಟರಾಜ್ ಗೌಡ, ಸುಧೀಂದ್ರ ಮರಡಿ ಸೇರಿದಂತೆ ಕೆಲವು ಮುಖಂಡರುಗಳು ಕೂಡ ಒಂದು ತಂಡದಲ್ಲಿ ಇದ್ರು. ಸುಮಾರು 9 ದಿನಗಳಾಯಿತು ಈಗ ಅವರು ಇಸ್ರೇಲ್ಗೆ ತೆರಳಿ ಅಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿತ್ತು. ಆದರೆ ಯಾವಾಗ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಶುರುವಾಗಿದೆ, ಸೊ ಒಂದು ಕಡೆ ರಾತ್ರಿ ನಿಮಗೆ ಸಂಜೆ ಆಗ್ತಿದ್ದಾಗೆ ಅಲ್ಲಿ ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾಹಿತಿಗಳನ್ನು ಅಲ್ಲಿರುವಂಥವ್ರು ಕೊಟ್ಟಿದ್ದಾರೆ. ಯಾಕೆಂದರೆ ಬಾಂಬ್ ದಾಳಿಗಳು, ಕ್ಷಿಪಣಿಗಳ ದಾಳಿ ಅಲ್ಲಿ ಸಂಜೆ ಆಯಿತು ಅಂದರೆ ಶುರುವಾಗತ್ತೆ. ಆ ಕಡೆಯಿಂದಲೂ ಇರಾನ್ನಿಂದಲೂ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಆಗತ್ತೆ, ಇಸ್ರೇಲ್ನಿಂದಲೂ ಕೂಡ ಇರಾನ್ ಮೇಲೆ ಕ್ಷಿಪಣಿಗಳ ದಾಳಿ ನಿರಂತರವಾಗಿ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಬೆಳಿಗ್ಗೆ ಯಾವುದೂ ಕೂಡ ಆ ರೀತಿಯಾದಂಥ ಘಟನೆಗಳಿಲ್ಲ. ಆದರೆ ಮುಂಜಾನೆ ಸಂದರ್ಭದಲ್ಲಿ ಸುಮಾರು 5 ಗಂಟೆ 4 ಗಂಟೆ ಈ ಸಂದರ್ಭದಲ್ಲೂ ಕೂಡ ಕ್ಷಿಪಣಿಗಳು ಬಂದು ಪಕ್ಕದಲ್ಲೇ ಬೀಳುತ್ತೆ ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಜೊತೆಗೆ ಅವರು 9 ದಿನಗಳಾಗಿದೆ, ಅವರು 3 ದಿನಗಳ ಹಿಂದೆನೇ ರಾಜ್ಯಕ್ಕೆ ವಾಪಸ್ ಆಗಬೇಕಾಗಿತ್ತು. ಆದರೆ ಇಲ್ಲಿಯವರೆಗೆ ಅವರು ವಾಪಸ್ ಆಗಿಲ್ಲ. ಯಾಕೆಂದರೆ ಫ್ಲೈಟ್ಗಳನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಲಾಗಿದೆ. ಅಲ್ಲಿಂದನ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಾಗಿದೆ. ಫ್ಲೈಟ್ಗಳು ಇಲ್ಲದೆ ಇರೋದ್ರಿಂದ ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು 2-3 ದಿನಗಳಲ್ಲಿ ನಾವು ವಾಪಸ್ ಆಗ್ತೇವೆ ಅನ್ನುವಂಥ ಒಂದು ಮಾತನ್ನು ಈಗಷ್ಟೇ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಸುರಕ್ಷತೆಯನ್ನು ಮಾಡಲಾಗಿದೆ. ಮಾಧ್ಯಮಗಳಲ್ಲಿ ಯಾವಾಗ ವರದಿ ಆಯಿತು ಆಗ ಹೆಚ್ಚಿನ ಒಂದು ರಕ್ಷಣೆಯನ್ನು ನಮಗೆ ಕೊಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನಟರಾಜಗೌಡರು ಕೂಡ ಹೇಳಿದ್ದಾರೆ. ಯಾಕೆಂದರೆ ಇಂಡಿಯನ್ ಎಂಬೆಸಿ ಅವರು ಕೂಡ ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಅವರ ಸುರಕ್ಷತೆಗಾಗಿ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಇಸ್ರೇಲ್ ಸರ್ಕಾರ ಕೂಡ ಯಾರು ಇಲ್ಲಿನಿಂದ ತೆರಳಿದ್ರು, ಯಾಕೆಂದರೆ ಗೌರಿಬಿದನೂರಿಂದ ಸುಮಾರು 120 ಜನ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರಂತೆ. ಅವರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟರು. ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಜೊತೆಗೆ ಏನು ಉಳಿದುಕೊಂಡಿರುವಂಥ ಹೋಟೆಲ್ಗಳಿದೆ, ಆ ಹೋಟೆಲ್ಗಳ ಕೆಳಗಡೆನೆ ಬಂಕರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ ಅಕ್ಕಪಕ್ಕದಲ್ಲಿ ಇರಾನ್, ಇರಾಕ್ ಈ ದೇಶಗಳು ಇರೋದ್ರಿಂದ ಸಹಜವಾಗಿ ಇಸ್ರೇಲ್ ಬಹಳ ಹಿಂದಿನಿಂದಲೇ ಬಂಕರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳ ಕೆಳಗಡೆ ಸುಮಾರು 3-4 ಬಂಕರ್ಗಳನ್ನ ಮಾಡಲಾಗಿರುತ್ತೆ. ಅಲ್ಲಿ ಬಾಂಬು ಬೀಳುವಂತಹ ಸಂದರ್ಭದಲ್ಲಿ ನಮಗೆ ಸೈರನ್ನಿಂದ ಅನೌನ್ಸ್ ಬರುತ್ತೆ. ಯಾವಾಗ ಅನೌನ್ಸ್ ಆಗತ್ತೆ ಆ ಸಂದರ್ಭದಲ್ಲಿ ನಾವು ಹೋಟೆಲ್ ಕೊಠಡಿಗಳಿಂದ ನೇರವಾಗಿ ಆ ಬಂಕರ್ನ ಒಳಗಡೆ ನಾವು ರಕ್ಷಣೆಯನ್ನ ಪಡ್ಕೊಳ್ತೇವೆ. ಹಾಗಾಗಿ ನಾವು ಸುರಕ್ಷಿತವಾಗಿದ್ದೇವೆ ಅನ್ನುವಂಥ ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್.